ನನಗೆ ನಿಮ್ದೊಂದು ಇಷ್ಟ ಆಗೋದು ಏನು ಗೊತ್ತಾ ಸರ್, ಕಾಂಬೋ ಇದೆ ಅಂತ ಹಂಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ, ನೀವು ವೇಯಿಂಗ್ ಸ್ಕೇಲ್ ಬೇರೆ ತಗೊಂಡ್ಬಿಟ್ಟಿದ್ದೀರಾ. ಯಾಕೆ ಸರ್? ಕ್ವಾಲಿಟಿ ಅಂತ ನೀವು ಕೇಳಿದ್ರಿ ಫಸ್ಟ್ ಕ್ವಶನ್. ಹೌದು. ಈಗ ನನ್ನ ಕಸ್ಟಮರ್ಗೆ ಗೊತ್ತು ನಾನು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತೀನಿ ಅಂತ. ನಿಮ್ ವ್ಯೂವರ್ಸ್ಗೂ ಗೊತ್ತಾಗ್ಬೇಕು, ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗ್ಬೇಕು ಕ್ವಾಲಿಟಿ ಪ್ರಾಡಕ್ಟ್ ನೀವೇ ಅಡ್ವರ್ಟೈಸ್ ಮಾಡ್ತಾ ಇದ್ರಿ ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರನೇ ನಾನು ಇದು ತೋರಿಸ್ತಾ ಇರೋದು. PR01 ಸರ್, ಟೋಟಲ್ 11 ಕಾಂಬಿಸ್ ಇದೆ. ಒಂದು ಕಾಂಬಿಗೂ ಒಂದು ಹೆಸರು ಇಟ್ಟಿದ್ದೀನಿ. PR01 ನಲ್ಲಿ ನಿಮ್ಗೆ ಫಸ್ಟ್ ಒಂದು ಸ್ಕಿಲೆಟ್ ಬರುತ್ತೆ ಸರ್, ಪ್ರೀ ಸೀಸನ್. ವೆಯ್ಟ್ ನೋಡಿ 9-10 ಗ್ರಾಮ್ಸ್ ಇದೆ. 6 ಇಂಚ್ ಡಯಾ, ಒನ್ ಆಫ್ ದಿ ಫಾಸ್ಟೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದು. 900 ಗ್ರಾಮ್ ಇದೆ. 900 ಗ್ರಾಮ್ಸ್. ನೆಕ್ಸ್ಟ್ ನಿಮ್ಗೆ ಒಂದು ಕಡಾಯಿ ಸರ್, ಕಾಸ್ಟ್ ಐರನ್ದು. ಎಷ್ಟು ವೆಯ್ಟ್ ನೀವು ನೋಡಿದ್ರೆ 1.94 kg ಬರುತ್ತೆ. 9 ಇಂಚ್ ಡಯಾ. ಹ್ಯಾಂಡಲ್ ನೋಡಿ ಸರ್ ನೀವು, ಹ್ಯಾಂಡಲ್ ಕೂಡ ಕ್ಯಾಸ್ಟೆಡ್ ಐರನ್. ಇದು ಕ್ಯಾಸ್ಟ್ ಐರನ್ ಏನು ಸರ್, ಒಂದು ಕೈಲಿ ಎತ್ತಕ್ಕೂ ಕಷ್ಟ ನನಗೆ. ಇದು 1.94 kg ಬಂದಿದೆ ವಿತ್ ಸಿಲಿಕಾನ್ ಗ್ರಿಪ್ ಬರುತ್ತೆ. ಇದರಲ್ಲಿ ರೋಟಿ, ಚಪಾತಿ, ನೀರ್ ದೋಸೆ ಎಲ್ಲಾನು ಮಾಡಕ್ಕಾಗುತ್ತೆ. 2.37 kg ಎಲ್ಲದು ಹಾಕ್ಬಿಡಿ ಒಟ್ಟಿಗೆನೆ ನೋಡಿ ಸರ್. 5.3 kg, 5.25 kg ಬಂತು. ಇದು ನೀವು ಎಷ್ಟು ಕೊಡ್ತಾ ಇದ್ದೀರಾ? 2026 rupees only. ನಾವು ಒಂದೊಂದಾಗಿ ತಗೊಂಡಾಗ ಎಷ್ಟು ರೇಟ್ ಆಗುತ್ತೆ ಸರ್? ಇದು ಮಾತ್ರ ನಾವು 980 rupees ಸೇಲ್ ಮಾಡೋದು. ಸರಿ. ಇದು ನಿಮ್ಗೆ ಡಿಸ್ಕೌಂಟ್ ನಲ್ಲಿ 1600 ಆಗುತ್ತೆ. ಸರಿ. ಇದು 1800 ಆಗುತ್ತೆ. 4000 ಮೇಲೆ ಆಯ್ತಲ್ವಾ ಸರ್? 4000 ಚಿಲ್ಲರೆ. ಈಗ MRP ನೀವು ನೋಡಿದ್ರೆ 5800 ಬರೋದು ಇದು. ಸರಿ. ಇದು ನಿಮ್ಗೆ 2026 rupees only. ಅಂದ್ರೆ 50% ಡಿಸ್ಕೌಂಟ್ ನಿಮಗೆ. ಅದ ಮೇಲೇನೆ ಡಿಸ್ಕೌಂಟ್ ಸರ್. ನೋಡಿ ವೀಕ್ಷಕರೇ, ಕ್ವಾಲಿಟಿ ಪ್ರಾಡಕ್ಟ್ ಸರ್ ಇದು. ಕ್ಯಾಸ್ಟೆಡ್ ಐರನ್ ಇಂದ ಏನ್ ಬೆಟರ್, ಯಾಕೆ ಯೂಸ್ ಮಾಡಿ ಸರ್? ಈಗ ನಾನ್ ಸ್ಟಿಕ್ ಅಂತ ನಾವು ಯೂಸ್ ಮಾಡ್ತೀವಿ. ನಾನ್ ಸ್ಟಿಕ್ ಲೈಫ್ ಬಂದು 1 year ಇಲ್ಲ 2 year ಮ್ಯಾಕ್ಸಿಮಮ್. ಓಕೆ. ಆಮೇಲೆ ಅದು ಟಾಕ್ಸಿಕ್ ರಿಲೀಸ್ ಆಗುತ್ತೆ, ಹೆಲ್ತ್ಗೆ ಒಳ್ಳೇದಿಲ್ಲ. ಕ್ಯಾಸ್ಟ್ ಐರನ್ ಏಜಸ್, ಹೌದಾ, ಎಷ್ಟು ವರ್ಷ ನೀವು ಯೂಸ್ ಮಾಡ್ಕೋಬಹುದು. ಇನ್ನೊಂದು ಇದು ಪ್ರೀ ಸೀಸನ್. ನಿಮ್ಗೆ ಪ್ರೀ ಸೀಸನ್ ಯಾವ್ದು ಮಾಡಿಲ್ವೋ ನಿಮ್ಗೆ 300 ರೂಪಾಯಿ 400 ರೂಪಾಯಿಗೂ ಸಿಗುತ್ತೆ. ಇದು ಎಲ್ಲ ಪ್ರೀ ಸೀಸನ್ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್, ರಿವರ್ಸ್ ಹ್ಯಾಂಡ್ ನಲ್ಲಿ ಮಾಡಿರೋದು. ನಿಮ್ಗೆ ಸ್ವಲ್ಪ ಎಡ್ಜಸ್ ಅಲ್ಲಿ ಇಲ್ಲಿ ನಿಮ್ಗೆ ಸ್ಮೂತ್ ಇರಲ್ಲ, ಬಟ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಲ್ವಾ. ಏಜಸ್ ಯೂಸ್ ಮಾಡಕ್ಕಾಗುತ್ತೆ. ಇನ್ನೊಂದು ನೀವು ಕೇಳಿದ್ರಿಲ್ವಾ ಸರ್, ಡೆಲಿವರಿ ತುಂಬಾ ಇಂಪಾರ್ಟೆಂಟ್. ಅದು ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಿ ಸರ್. ಬ್ಯಾಂಗ್ಳೂರ್ ಒಳಗೆ ನಮ್ ಶಾಪ್ಗೆ ಬಂದು ನೀವು ತಗೊಂಡು ಹೋದ್ರೆ 2026 rupees only. ಸರಿ. ಓಕೆ. ಈಗ ಬ್ಯಾಂಗ್ಳೂರ್ ಒಳಗೆ ನಾನ್ ಕಳ್ಸ್ಬೇಕಂದ್ರೆ ಅಡಿಷನಲ್ 300 rupees ಚಾರ್ಜ್ ಆಗುತ್ತೆ. 300 ರೂಪಾಯಿ ಆಗುತ್ತೆ. ಯಾಕಂದ್ರೆ ನಾನು ಹೇಳಿದೀನಿ ನೋ ಪ್ರಾಫಿಟ್ ನೋ ಲಾಸ್ ಅಂತ. ನೀವೇ ಬಂದು ತಗೊಂಡು ಹೋಗ್ತೀರಾ 2026 rupees only. ಸರಿ. ಓಕೆ. ಅಡಿಷನಲ್ 300 rupees ನಿಮ್ ಮನೆಗೆ ನಾನು ಕಳ್ಸ್ಬೇಕಂದ್ರೆ. ಸರಿ. ಔಟ್ ಸೈಡ್ ಬ್ಯಾಂಗ್ಳೂರ್ ಪಿನ್ ಕೋಡ್ ಇದೆಯಾ, ಅಪ್ ಟು 400 rupees ಚಾರ್ಜಸ್ ಆಗುತ್ತೆ. ಯಾಕಂದ್ರೆ ನೀವು ನೋಡಿದ್ರಿ 5.3 kg ಇದೆ. ನಾನು ಪ್ಯಾಕ್ ಮಾಡಿದ್ರೆ ಮಿನಿಮಮ್ 6.5 kgs ಬರುತ್ತೆ. ಇದರಲ್ಲಿ 2 ಇದೆ ಸರ್, ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಅಂತ ಇದೆ. ಪ್ಯಾಕಿಂಗ್ ನಾನು ಎಲ್ಲ ಬಬಲ್ ರ್ಯಾಪ್ ಹಾಕಿ ಪ್ಯಾಕ್ ಮಾಡಬೇಕು, ಬಾಕ್ಸ್ ಹಾಕಿ ಪ್ಯಾಕ್ ಮಾಡಬೇಕು. ನಾನು ಇದು ತಗೊಂಡು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಇಲ್ಲ ಕೊರಿಯರ್ ಸೆಂಟರ್ಗೆ ಹೋಗ್ಬೇಕು. ಕರೆಕ್ಟ್. ಹೌದು. ನನ್ಗೆ ಪೆಟ್ರೋಲ್ ಖರ್ಚಾಗುತ್ತೆ, ನಮ್ ಟೈಮು ಖರ್ಚಾಗುತ್ತೆ ಅಲ್ಲಿ. ಯಾಕಂದ್ರೆ ಇದು ಹೋಗಿ ಸೇಫ್ ಸೇರ್ಬೇಕಲ್ವಾ ಕಸ್ಟಮರ್. ಅಲ್ಲಿಂದು ಫಾರ್ವರ್ಡಿಂಗ್ ನಿಮ್ ಮನೆ ಬಾಗಿಲಕ್ಕೆ ಬರುತ್ತೆ ಪ್ರಾಡಕ್ಟ್. ಇಷ್ಟಕ್ಕೂ ಸೇರಿಸಿ 300 ಇಲ್ಲ 400 ಆಗುತ್ತೆ. ಅಷ್ಟೇನಾ? ನನ್ಗೆ ಆ 400 300 ಕೊಡಕ್ಕಾಗಲ್ಲ ಅಂದ್ರೆ 2026 ಅದು ಮಾತ್ರ ಕೊಟ್ರೆ ಸಾಕು. ಇಲ್ಲಿ ಬಂದು ನೀವು ಸ್ಟೋರ್ ಪಿಕಪ್ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್, ಈ ಆಫರ್ ಬಂದು ಲಾಂಚ್ ಮಾಡಿ ಆಲ್ಮೋಸ್ಟ್ 9 days ಆಗಿದೆ. ವಿ ಆರ್ ಆನ್ December 9th ಇವತ್ತು. ಓಕೆ. ನಾವು ಪ್ರೀ ಬುಕ್ಕಿಂಗ್ ಮಾತ್ರನೇ ತಗೊಳ್ತಾ ಇದೀವಿ. ಪ್ರೀ ಬುಕ್ಕಿಂಗ್ ಅಪ್ ಟು December 31st ಸರ್. ಸರಿ. 1000 rupees ಕೊಟ್ಟು ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸರಿ. January 1st ಇಂದ January 10th ಒಳಗೆ ನಿಮ್ಗೆ ಡೆಲಿವರಿ ಸಿಗುತ್ತೆ. ಇದು PR02 ಏನೇನಿದೆ ಇದರಲ್ಲಿ ಸರ್? ಇದರಲ್ಲಿ ಮುಲ್ಬಾಗಲ್ ದೋಸೆ ತವಾ ಸರ್. ಎಷ್ಟಿದು? 1.25 kg ಇದೆ. 9 ಇಂಚ್ ಸರ್. ಇದು ಪ್ರೀ ಸೀಸನ್ ಪ್ರಾಡಕ್ಟ್ ಸರ್. ಆಮೇಲೆ ಲಾಸ್ಟ್ ಟೈಮ್ ನಾವು ಪಡ್ಡು ಮೇಕರ್ ಕೊಟ್ಟಿದೀವಿ, ಪನೇರಕಲ್. ಇದು ನಾವು ಕೊಟ್ಟಿರೋದು 6 ಪಿಟ್ ಮಾತ್ರನೇ ಕೊಟ್ಟಿದೀವಿ. ಸರಿ. 6 ಪಿಟ್ ಮಾತ್ರನೇ ಇತ್ತು. ಈಗ 12 ಪಿಟ್ ಕೊಡ್ತಾ ಇದೀವಿ. ಇದನ್ನು 8 ಇಂಚ್ ನೋಡಿ. ಏನಿದೆ ಆಕ್ಚುಲಿ? ಇದು ನೀವು ಮಸಾಲಾ ದೋಸೆ ಮಾಡಬೇಕು, ಮೈಸೂರು ಮಸಾಲಾ ದೋಸೆ ಇದರಲ್ಲಿ ಮಾಡಿ. ದಾವಣಗೆರೆ ಬೆನ್ನ ದೋಸೆ ಮಾಡಬೇಕಾ ಇದರಲ್ಲಿ ಮಾಡಿ. 3 kg ಇದೆಯಾ ಸರ್ ಇದು? 12 ಇಂಚ್ ದೋಸೆ ತವ. 1 ಅಡಿ 1 feet. ಅಥೆಂಟಿಕ್ ಪ್ರಾಡಕ್ಟ್ ಇದು. ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಹೌದಾ ಸರ್? ನೀವು ಇದರಲ್ಲಿ ದೋಸೆ ಮಾಡಿಕೊಡಿ, ನಿಮ್ ಮಗನು ಇದೇ ಬೇಕು ಅಂತ ಹೇಳ್ತಾನೆ. ನಾನ್ ಸ್ಟಿಕ್ ನಲ್ಲಿ ಈ ಟೇಸ್ಟ್ ಬರಲ್ಲ. ಕರೆಕ್ಟ್ ಆಗಿ ಇದರಲ್ಲಿ ಬರೋ ಟೇಸ್ಟ್ ಯಾವ್ದನಲ್ಲಿನೂ ಬರಲ್ಲ ಸರ್. ಅಡಿಷನಲ್ ಆಗಿ ಏನ್ ಕೊಡ್ತಾ ಇದ್ದೀರಾ ಜೊತೆಯಲ್ಲಿ? ಸರ್ ಇದರಲ್ಲಿ ಸಿಲಿಕಾನ್ ಗ್ರಿಪ್. ಈಗ ನೀವು ಇದರಲ್ಲಿ ಯೂಸ್ ಮಾಡಕ್ಕಾಗತ್ತೆ. ಈ ತರ ನೋಡಿ,
ತರ ಗ್ರಿಪ್ ಯೂಸ್ ಮಾಡ್ಕೋಬೋದಾ? ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗುತ್ತೆ ನೀವು. ಹಾ, ಇದು ಅಡಿಷನಲ್ ಅಟ್ಯಾಚ್ಮೆಂಟ್. ಓಕೆ. ಆಯಿಲ್ ಹಚ್ಚೋದಕ್ಕೆ ಒಂದು ಕಾಟನ್ ಕ್ಲಾತ್ ಇರೋದು, ಇದು ನೋಡಿ ವುಡನ್ ಇದು. ಆಮೇಲೆ ಒಂದು ಕೋಕೋನಟ್ ಸ್ಕ್ರಬ್ಬರ್ ಇದು. ಇದು ನೋಡಿ ಒಂದು ಟರ್ನರ್, ಮೆಟಲ್ ನಲ್ಲಿ ಟರ್ನರ್. ಇದು ಸ್ವಲ್ಪ ನಾವು ಸೇಫ್ ಆಗಿ ಯೂಸ್ ಮಾಡಬೇಕು. ಎಲ್ಲಾ ಕಡೆನೂ ಶಾರ್ಪ್ ಇರುತ್ತೆ ಇದು. ನಾವು ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಇದನ್ನು ಕ್ವಾಲಿಟಿ ಪ್ರಾಡಕ್ಟ್ ಸರ್. ಈ ಅಟ್ಯಾಚ್ಮೆಂಟ್ ಇದು ಜೊತೆನಲ್ಲಿ ಬರುತ್ತೆ. ಕಾಸ್ಟಿಂಗ್ ಬಂದು 26 rupees ಒನ್ಲಿ ಸರ್. ಓ ಮೈ ಗಾಡ್, ಆಲ್ಮೋಸ್ಟ್ 7 kg. ಎಸ್ ಸರ್. ಇದು 2026 rupees ಒನ್ಲಿ. ಓ ಮೈ ಗಾಡ್, ಸೂಪರ್ ಸರ್. ಸರ್ ಈ ಸತಿನೂ ನಂದೊಂದು 2 ಬುಕ್ ಮಾಡ್ಕೊಂಡ್ಬಿಡಿ ಹಂಗೆ. ಶ್ಯೂರ್ ಸರ್, ಡೆಫಿನೆಟ್ಲಿ ಸರ್. ಓಕೆ. PR03 ನಲ್ಲಿನೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಮೊದಲೇ ಚಿಕ್ಕದ ಕಡಾಯಿ ಸರ್. ಆಯಿಲ್ ಕಡಿಮೆ ಹಾಕಿ ನೀವು ಬಜ್ಜಿ ಬೋಂಡಾ ಮಾಡೋದಕ್ಕೆ, ಪೂರಿ ಮಾಡೋದಕ್ಕೆ 1 kg ಚಿಕ್ಕದ ಕಡಾಯಿ ಇದು. ಸೈಜ್ ಎಷ್ಟಿದೆ? 7 ಇಂಚು. ಇದು ಆಪಚಟ್ಟಿ ದೋಸೆ ಮಾಡೋದು. ಹೌದಾ? ಓ, ಆ ಥರ ದೋಸೆ ಮಾಡೋದು. ಇದು ಆಲ್ಮೋಸ್ಟ್ 1.3 ಇದೆ. 1.3 kg. ಓಕೆ. ನೆಕ್ಸ್ಟ್ ನೀರ್ ದೋಸೆ ತವಾ ಸರ್. ನಿಮ್ಗೆ ಗೊತ್ತು, ನೀರ್ ದೋಸೆ ನೀವೇ ಇದು ಇಂಟ್ರೊಡ್ಯೂಸ್ ಮಾಡಿದ್ದು. ಕರೆಕ್ಟ್. ಓಕೆ, ನನ್ಗೆ ಒಳ್ಳೆ ಸೇಲ್ ಅಂತ ಕೇಳಿದ್ರೆ ಮುಲ್ಬಾಗಲ್ ದೋಸೆ ತವಾ, ಆಮೇಲೆ ನೀರ್ ದೋಸೆ ತವಾ. ಒನ್ ಆಫ್ ದಿ ಫೇಮಸ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಓಕೆ. ನೋಡಿ ಇದು ವೆಯ್ಟ್ 3 kg. ಓ ಮೈ ಗಾಡ್, ಸೂಪರ್. ಅಂಡ್ ಪ್ರೀ ಸೀಸನ್ಡ್ ಪ್ರಾಡಕ್ಟ್. ಇದು ಸೈಜ್ ನೋಡಿ ಇದು ಎಷ್ಟಿದೆ ಅಂತ. ಇದಕ್ಕೂ ನಿಮ್ಗೆ ಈ ಗ್ರಿಪ್ ಬರುತ್ತೆ, ಕೊಡ್ತೀರಾ? ಸಿಲಿಕಾನ್ ಗ್ರಿಪ್ ಬರುತ್ತೆ, ಒಂದು ಟರ್ನರ್ ಬರುತ್ತೆ, ಕೋಕೋನಟ್ ಸ್ಕ್ರಬ್ಬರ್ ಬರುತ್ತೆ. ಇದು ನೋಡಿ, ಇದೊಂದು ಕೊಡ್ತೀರಾ ಸರ್? ಸೈಜ್ ಹೇಳಿ ಇದ್ರ. 12 ಇಂಚು ಎಲ್ಲ ಇಟ್ಬಿಡಿ. ಎಷ್ಟಾಗುತ್ತೆ ವೇಟ್? ಎಷ್ಟಾಗುತ್ತೆ ನೋಡೋಣ. ಇದು ಆಲ್ಮೋಸ್ಟ್ 5.7 kg. ಪ್ರೀ ಸೀಸನ್ ನಂಬರ್ 1. ಹೆಲ್ತ್ಗೆ ತುಂಬಾ ಒಳ್ಳೇದು. ಓಕೆ. ಇನ್ನೊಂದು ಲೈಫ್ ಲಾಂಗ್ ನೀವು ಯೂಸ್ ಮಾಡೋಕ್ಕಾಗುತ್ತೆ. ಸರಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಬೆಸ್ಟ್ ಅಂತೀರಾ? ಆಯ್ತು. PR04 ಸರ್. 4. ನೈಸ್. ಇದೇನು ಸರ್ ಇದು? ಚೋಟಾ. ಇದು ನೋಡಿ ತಟ್ಕಾ ಪ್ಯಾನ್, ಒಗ್ಗರಣೆ ಮಾಡೋದಕ್ಕೆ. ಇದರಲ್ಲಿ ಒಂದು ಮುಲ್ಬಾಗಲ್ ದೋಸೆ ತವಾ. ಓಕೆ. ಆಮ್ಲೆಟ್ ತವಾ ಒಂದು. ಇದು ಮಿನಿ ಕಾಂಬಿ ಸರ್. ಯಾಕಂದ್ರೆ ತುಂಬಾ ವೆಯ್ಟ್ ಲಿಫ್ಟ್ ಮಾಡಕ್ ಆಗಲ್ಲ ಅಂತಾರೆ. ಹೌದೌದು. ನನಗೆ ಚಿಕ್ಕದು ಬೇಕಪ್ಪ, ಮೈಂಟೈನ್ ಮಾಡ್ಬೇಕಪ್ಪ ಅಂತಾರಲ್ವಾ, ಅವ್ರಿಗೋಸ್ಕರ ಇದು ಒಂದು ಮಿನಿ ಕಾಂಬಿ ಮಾಡಿದೀವಿ. ಸೊ ಇದರಲ್ಲಿ ನೀವು ಆಮ್ಲೆಟ್ ಮಾಡಕ್ಕಾಗುತ್ತೆ, ಆಮ್ಲೆಟ್ ದೋಸೆ ಮಾಡಕ್ಕಾಗುತ್ತೆ, ಆನಿಯನ್ ದೋಸೆ ಮಾಡಕ್ಕಾಗುತ್ತೆ. ಇದರಲ್ಲಿ ಒಗ್ಗರಣೆ ಮಾಡಕ್. ಇದಕ್ಕೂ ಒಂದು ಟರ್ನರ್ ಬರುತ್ತೆ ನಿಮ್ಗೆ. ಟರ್ನರ್ ಕೊಡ್ತೀರಾ? ಇದಕ್ಕೂ ಒಂದು ಟರ್ನರ್ ಬರುತ್ತೆ, ಕೋಕೋನಟ್ ಸ್ಕ್ರಬ್ಬರ್ ಒಂದು, ಆಯಿಲ್ ಹಚ್ಚೋದು ಒಂದು. ಇದಿಷ್ಟು ಕೊಡ್ತೀರಾ? ಎಸ್ ಸರ್. ಇವೆಲ್ಲ 3.5 kg ಇದೆ ಆಲ್ಮೋಸ್ಟ್. ಎಸ್ ಸರ್. 2026 ಒನ್ಲಿ ಸರ್. PR05 ಹೋಗ್ಬಿಡೋಣ ಇವಾಗ. ಈಗ ಸ್ಟೀಲ್ ನಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಹಾಲ್ ಕಾಸೋದಕ್ಕೆ ಒಂದು ಪಾತ್ರ, ಕಡಾಯಿ ಒಂದು, ಫ್ರೈ ಪ್ಯಾನ್ ಒಂದು. ಕರೆಕ್ಟ್. ಆ ಕಾಂಬಿ ಬಂದಿದೆ ಸರ್. ಈ ಕಾಂಬಿನಾ ಟ್ರೈಪ್ಲೈ ಸರ್. ಫಸ್ಟ್ ಟ್ರೈಪ್ಲೈನ್ ಅಂತ ಏನಂತ ಹೇಳ್ಬಿಡ್ತೀನಿ ಸರ್. ಏನು ನಾವು ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಸ್ಟೀಲ್ದು ತಗೊಳ್ತೀವಿ. ಸರಿ. ಅದು ಏನಾಗುತ್ತೆ ಅಂದ್ರೆ ಸ್ಟಿಕ್ ಆಗುತ್ತೆ, ಬರ್ನ್ ಆಗುತ್ತೆ. ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ಯೂಸ್ ಮಾಡಬಾರ್ದು ತುಂಬಾ ದಿವಸ. ಈಗ ಟ್ರೈಪ್ಲೈ ಬಂದು 3 ಲೇಯರ್ ಬರುತ್ತೆ. ಸ್ಟೀಲು, ತಿಗ್ಗಾಜ್ ಅಲ್ಯೂಮಿನಿಯಂ ಮಧ್ಯದಲ್ಲಿ ಬರುತ್ತೆ, ಮೇಲೆ ಸ್ಟೀಲ್ ಬರುತ್ತೆ. ಈಗ ತಿಗ್ಗಾಜ್ ಅಲ್ಯೂಮಿನಿಯಂ ಅಂದ್ರೆ ಎಲ್ಲರೂ ಇದನ್ನು ಅಲ್ಯೂಮಿನಿಯಂ ಪಾತ್ರ ಅಂತಾರೆ. ಅಲ್ಯೂಮಿನಿಯಂಗೂ ನಿಮ್ ಕುಕ್ಕಿಂಗ್ ಮಾಡೋದಕ್ಕೂ ಸಂಬಂಧ ಇಲ್ಲ. ಇದು ಮಧ್ಯದಲ್ಲಿ ಬರುತ್ತೆ. ಏನಕ್ಕೆ ಈ ಅಲ್ಯೂಮಿನಿಯಂ ಕೊಡ್ತಾರೆ ಅಂದ್ರೆ ಥಿಕ್ ಬೇಸ್ ಬರುತ್ತೆ ನಿಮ್ಗೆ. ಇನ್ನೊಂದು ಕುಕ್ಕಿಂಗ್ ಮಾಡೋ ಟೈಮ್ ನಲ್ಲಿ ಈವನ್ ಹೀಟ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಅದು ವರ್ಕ್ ಆಗುತ್ತೆ. ಈಗ ಕೆಳಗೆ ಬಂದು ಮ್ಯಾಗ್ನೆಟಿಕ್. ಸೊ ಇಂಡಕ್ಷನ್ ನಲ್ಲಿನೂ ವರ್ಕ್ ಆಗಬೇಕು, ಸ್ಟವ್ ನಲ್ಲಿನೂ ವರ್ಕ್ ಆಗುತ್ತೆ ಇದು. ಎಸ್ ಸರ್. ಓಕೆ. ಮೇಲೆ ಇರೋದು 304 ಗ್ರೇಡ್. ಓಕೆ ಓಕೆ ಓಕೆ. ನಿಮಗೆ ರಸ್ಟ್ ಪ್ರೂಫ್, ಫುಡ್ ಗ್ರೇಡ್. ಸರಿನಾ? ನಿಮ್ಗೆ ರಸ್ಟೇ ಆಗಲ್ಲ. ಸರಿ. ಇನ್ನೊಂದು ಹ್ಯಾಂಡಲ್, ಪೈಪ್ ಹ್ಯಾಂಡಲ್. ಇದು ಕ್ವಾಲಿಟಿ ಹ್ಯಾಂಡಲ್. ನಾರ್ಮಲ್ ರಿಂಗ್ ಹ್ಯಾಂಡಲ್ ಇಲ್ಲ. ರಿಂಗ್ ಹ್ಯಾಂಡಲ್ ಅಂದ್ರೆ ಕಾಸ್ಟ್ ಇಲ್ಲ. ಇದು ಪೈಪ್ ಹ್ಯಾಂಡಲ್, ಕಾಸ್ಟ್ ಅಡಿಷನಲ್ ಆಗುತ್ತೆ. ನಿಮ್ಗೆ ಸಿಲಿಕಾನ್ ಗ್ರಿಪ್ ಇದೆ, ಈಟು ನಿಮ್ಗೆ ಟ್ರಾನ್ಸ್ಫಾರ್ಮ್ ಆಗಲ್ಲ ಸರ್. ಓಕೆ ಓಕೆ ಓಕೆ. ಇದು ಮಾತ್ರ ಇಲ್ಲ, ಇದಕ್ಕೊಂದು ಲಿಡ್ಡು ಬರುತ್ತೆ. ಆಲ್ಮೋಸ್ಟ್ 1 kg 100 ಗ್ರಾಮು. ಓಕೆ ಓಕೆ. ಇದ್ರ ಜೊತೆ ನೆಕ್ಸ್ಟ್ ಟ್ರೈಪ್ಲೈ ನಲ್ಲಿ 22 ಸೆಂಟಿಮೀಟರ್ ಕಡಾಯಿ ಸರ್. ತೋರಿಸ್ಬಿಡ್ತೀನಿ ಸರ್. ತೋರಿಸ್ಬಿಡೋಣ ನೋಡಿ ಸರ್. ಓಕೆ. ಆಲ್ಮೋಸ್ಟ್ 10 ಇಂಚಸ್ ಬರುತ್ತೆ. ಎಸ್ ಸರ್. ವೀಕ್ಷಕರೇ, ಇದು ಟ್ರೈಪ್ಲೈ ಕೂಡ ತುಂಬಾ ಇರುತ್ತೆ. ಟ್ರೈಪ್ಲೈ ನಿಮಗೆ ಅಂದ್ರೆ ತುಂಬಾ ಅಂದ್ರೆ ಹೆವಿ ಇರುತ್ತೆ ಇದು. ಆಕ್ಚುಲಿ ನೋಡಿ, ಇಲ್ಲೇ ತೋರಿಸ್ತಾ ಇದ್ದಾರೆ 1 kg. ಇದಕ್ಕೆ ಲಿಡ್ ಏನಾದ್ರು ಕೊಡ್ತೀರಾ ಸರ್? ಈ ಒಂದೇ ಲಿಡ್ ಕೊಡ್ತೀನಿ, ಇದಕ್ಕೂ ಆಗುತ್ತೆ. ನೆಕ್ಸ್ಟ್ ಬರೋ ಫ್ರೈ ಪ್ಯಾನ್ಗೂ ಸೆಟ್ ಆಗುತ್ತೆ. ಬಿಡೋಣ ಇದನ್ನ, ಅದನ್ನ ಹಿಡಿ ಹೇಳ್ತೀನಿ. ಇದೇನಿದು? ನೆಕ್ಸ್ಟ್ ಫ್ರೈ ಪ್ಯಾನ್ ಸರ್. ಪೈಪ್ ಹ್ಯಾಂಡಲ್ ವಿತ್ ಸಿಲಿಕಾನ್ ಗ್ರಿಪ್ ಬರುತ್ತೆ. ಓಕೆ ಓಕೆ. ಸರಿನಾ? ಈ ಟ್ರಾನ್ಸ್ಫಾರ್ಮ್ ಆಗಲ್ಲ. ಇದನ್ನು ನೋಡಿ
22 ಸೆಂಟಿಮೀಟರ್. ವೀಕ್ಷಕರೇ ನಿಮಗೆ ಇದು ಆಲ್ಮೋಸ್ಟ್ 850 ಗ್ರಾಮ್ ಬರುತ್ತೆ. 3 ಇಡಿ ಸರ್, ಎಲ್ಲ ಇಡಿ ಎಷ್ಟು ಗ್ರಾಮ್ ಬರುತ್ತೆ ನೋಡೋಣ. ಕ್ಯಾಪ್ಸು ಇಟ್ಬಿಡಿ ಅದ್ರದ್ದು. ಸೊ ವೀಕ್ಷಕರೇ ಇದು ಆಲ್ಮೋಸ್ಟ್ 3 kg 400 ಗ್ರಾಮ್ ಬರುತ್ತಲ್ವ ಸರ್ ಇದು? ಎಸ್ ಸರ್. ವೆರಿ ನೈಸ್, ಸೂಪರ್ ಸರ್. ಇದು MRP ನೀವು ನೋಡಿದ್ರೆ 4900. ಔಟ್ಸೈಡ್ ಮಾರ್ಕೆಟ್ನಲ್ಲಿ ಮಿನಿಮಮ್ ನೀವು ಸಪ್ರೇಟ್ ನೀವು ತಗೊಂಡ್ರೆ ಮಿನಿಮಮ್ 3800 ಆಗುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ ನ್ಯೂ ಇಯರ್ಗೆ 2026 ಕೊಡ್ತೀವಿ ಸರ್. ಈಗ 60% 70% 80% ಸ್ವಲ್ಪ ಜನ ಫ್ರೀನು ಕೊಟ್ಬಿಡ್ತಾರೆ. ಅದು ಇಂಪಾರ್ಟೆಂಟ್ ಇಲ್ಲ. ಕ್ವಾಲಿಟಿ ಪ್ರಾಡಕ್ಟ್ ಕರೆಕ್ಟ್ ಆಗಿ ಈಗ 2026 ಕೊಡ್ತೀನಿ. ಇದನ್ನಲ್ಲಿನೂ ನಾವು ಹೋಗಿ ರಿಸರ್ಚ್ ಮಾಡ್ತಾ ಇದ್ರೆ ನಾವು ಲೈಫ್ ನಲ್ಲಿ ಏನು ತಗೊಳ್ಳಲ್ಲ. ಯಾಕಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ನಮ್ ಜನಕ್ಕೆ ಕೊಡ್ತೀನಿ ಸರ್. ಸರ್ ಇದು ಎಲ್ಲಾರ್ಗೂ ಕೊಡಲ್ಲ ನಾನು, ನೋಡಿ ಎಲ್ಲಾರ್ಗೂ ಕೊಡಲ್ಲ. ಸರಿ, ನಮ್ ಕಸ್ಟಮರ್ಸ್ ನಮ್ಗೆ ಲೈಫ್ ಕೊಟ್ಟಿದ್ದಾರೆ. ಜಾನ್ವರಿ ಟು ಡಿಸೆಂಬರ್ ನಮ್ಮ ಹತ್ರ ಬಂದು ಐಟಮ್ ತಗೊಂಡಿದ್ದಾರೆ. ಕರೆಕ್ಟ್, ಸರಿನಾ? ನಮ್ಗೆ ಪ್ರಾಫಿಟ್ ಕೊಟ್ಟಿದ್ದಾರೆ. ನಮ್ ಲೈಫ್ ಅಂತ ಇಲ್ಲ, ನಮ್ ಸ್ಟಾಫ್, ನಮ್ಮ ಬಿಲ್ಡಿಂಗ್ ಓನರ್ ಎಲ್ಲಾರ್ಗು ಅವ್ರು ಕೊಡೋ ದುಡ್ಡಿನಲ್ಲಿಂದ ಲೈಫ್ ಹೋಗುತ್ತೆ ಅಲ್ವಾ? ಅವ್ರಿಗೆ ಏನಾದ್ರು ನಾವು ಕೊಡ್ಬೇಕಲ್ವಾ? ಇಟ್ಸ್ ಲೈಕ್ ಅ ರಿಟರ್ನ್ ಗಿಫ್ಟ್. ನಮ್ ಕಸ್ಟಮರ್ಸ್ ನಾನು ಕೊಡ್ತಾ ಇದ್ದೀನಿ. ಸುಮ್ನೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಎಷ್ಟು ಇಷ್ಟು ಅಷ್ಟೊಂದು ಕೆಲವ್ರ ಹತ್ರ ನಾವು ಹೋಗಲ್ಲ ಸರ್. ಓಕೆ, ಸೂಪರ್. ಅಂಡ್ ಇನ್ನೊಂದು ಇದು ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗುತ್ತೆ, ಆಮೇಲೆ ಇನ್ನೊಂದು ಡೀಲರ್ ಹತ್ರ ಹೋಗುತ್ತೆ, ಆಮೇಲೆ ಕಸ್ಟಮರ್ ಹೋಗಿದ್ರೆ ಈ ಚಾರ್ಜ್ ಅಡಿಷನಲ್ ಆಗುತ್ತೆ. ಇದು ಡೈರೆಕ್ಟ್ ಟು ಕಸ್ಟಮರ್ D2C. ಓಕೆ, ಈ ಕಾಂಬಿ. ಸೊ ಇದು ನಿಮ್ದು ಎಲೈಟ್ ಅವ್ರದ್ದೇನಾ ಸರ್ ಇದು? ಸರ್ ಎಲ್ಲ ಬ್ರ್ಯಾಂಡು ಎಲಿಟೋ ಎಲೈಟು ಯಾವ್ದು ನಾವು ತುಂಬಾ ಕನೆಕ್ಟಿವಿಟಿ ಇದೆಯೋ ಆ ಬ್ರ್ಯಾಂಡ್ಸ್ ಎಲ್ಲ ತಗೊಂಡು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀವಿ. ಸೂಪರ್. ನೋಡಿ ವೀಕ್ಷಕರೇ, ಇದೊಂದು 3000 ಆಲ್ಮೋಸ್ಟ್ 400 ಗ್ರಾಮ್ದು 4000 ರೂಪಾಯಿ ವರ್ತ್ದು 2026 ರೂಪೀಸ್ಗೆ ಸಿಗ್ತಾ ಇದೆ. ಇದು ನೀವು ನೋಡ್ತಾ ಇದ್ರಿ ಇಲ್ವಾ? ಏನಿದೆ ಆಕ್ಚುಲಿ ಈ ತರ ಇದೆ ಸರ್. ಇದು ಹನಿಕೋಮ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಫಸ್ಟ್ ಈ ವೆಸಲ್ ಬಂದು ಟ್ರೈಪ್ಲೈ ಸರ್. ಇದರಲ್ಲಿ ನಿಮ್ಗೆ ಹನಿಕೋಮ್ ಸ್ಟ್ರಕ್ಚರ್ ಬರೋದು. ಆಯಿಲ್ ಕಡಿಮೆನೆ ಯೂಸ್ ಮಾಡ್ತೀರಿ. ಸರಿ, ಈಗ ನಾನ್ ಸ್ಟಿಕ್ ಬಿಟ್ರೆ ನನ್ಗೆ ಏನು ಮಾಡಕ್ ಆಗಲ್ಲ ಅಂತಾರ ನೋಡಿ. ಹೌದೌದು, ಅವ್ರಿಗೊಂದು ಕ್ವಾಲಿಟಿ ಪ್ರಾಡಕ್ಟ್ ಸರ್ ಆ ತರದ. ಇದು ಇನ್ನೊಂದು ಟ್ರೈಪ್ಲೈ ನಾನು ಕೊಟ್ಟಿದ್ದೀನಿ ನೋಡಿ ಸರ್, ಅದಕ್ಕಿಂತ ಡಬಲ್ ದ ಕಾಸ್ಟ್. ಈ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ, ಡಬಲ್ ದ ಕಾಸ್ಟ್ ಇದು. ಓಕೆ ಓಕೆ ಓಕೆ. ನೋಡಿ ಈ ಪ್ರಾಡಕ್ಟ್ ಇದು ಬಂದು 20 ಸೆಂಟಿಮೀಟರ್ ಕಡಾಯಿ. ನಿಮ್ಗೆ 20 ಸೆಂಟಿಮೀಟರ್ 9 ಇಂಚ್ ಇದೆ ಅಲ್ವಾ? ಓಕೆ ಓಕೆ. ಕೆಜಿ ನೋಡೋಣ ಇರಿ. 870 ಗ್ರಾಮು. ಇದನ್ನು ನಿಮಗೆ 20 ಸೆಂಟಿಮೀಟರ್ ಬರುತ್ತೆ. ಓಕೆ ಓಕೆ ಓಕೆ. ಇದೇನು ಫ್ರೈ ಪ್ಯಾನ್ ಸರ್. ಫ್ರೈ ಪ್ಯಾನ್ ವಿತ್ ಹನಿಕೋಮ್ ಸರ್. ಓಕೆ ಓಕೆ ಓಕೆ. ಇದು ಎರಡಕ್ಕೂ ಒಂದೇ ಲಿಡ್ ಬರುತ್ತೆ. ಲಿಡ್ ಕೊಡ್ತೀರಾ? ಓಕೆ. 20 ಸೆಂಟಿಮೀಟರ್ ಕಡಾಯಿ, 20 ಸೆಂಟಿಮೀಟರ್ ಫ್ರೈ ಪ್ಯಾನ್. ಇದೇನು? ಇದು 25 ಸೆಂಟಿಮೀಟರ್ ತವಾ ಸರ್. 25 ಸೆಂಟಿಮೀಟರ್ ತವಾ. ಇದರಲ್ಲಿ ನೀವು ಚಪಾತಿ ಮಾಡಕ್ಕಾಗುತ್ತೆ, ದೋಸೆ ಮಾಡಕ್ಕಾಗುತ್ತೆ, ಆಮ್ಲೆಟ್ ಮಾಡಕ್ಕಾಗುತ್ತೆ, ಆನಿಯನ್ ದೋಸೆ ಮಾಡಕ್ಕಾಗುತ್ತೆ, ಹೋಳಿಗೆ ಮಾಡಕ್ಕಾಗುತ್ತೆ, ಪರೋಟ ಮಾಡಕ್ಕಾಗುತ್ತೆ, ಪರಾತ ಮಾಡಕ್ಕಾಗುತ್ತೆ, ಎಲ್ಲಾನು ಮಾಡಕ್ಕಾಗುತ್ತೆ. ಇದನ್ನು 26 ರೂಪೀಸ್ ಒನ್ಲಿ ಸರ್. ಎಲ್ಲ ಇಡಿ ಎಷ್ಟು ವೇಟ್ ಆಗುತ್ತೆ ನೋಡ್ಬಿಡೋಣ ಟೋಟಲ್ ಆಗಿ. ನೋಡಿ ವೀಕ್ಷಕರೇ, ಸೊ ಆಲ್ಮೋಸ್ಟ್ 3 kg ಬರ್ತಾ ಇದೆ. 2800 ಗ್ರಾಮ್ ನಿಮಗೆ ಸಿಗ್ತಾ ಇರೋದು 26 ರೂಪೀಸ್ ಅಷ್ಟೇನೆ. ಎಸ್, ಸೂಪರ್ ಸರ್. ಇದ್ರ ನೆಕ್ಸ್ಟ್ ಫುಲ್ ಬಾಕ್ಸಸ್. ಇದು ಹಾಟ್ ಬಾಕ್ಸ್ ಕಾಂಬಿ ಸರ್. ಹಾಟ್ ಬಾಕ್ಸ್ ಕಾಂಬಿನಾ? ಎಷ್ಟು ಕೆಜಿ ಸರ್? ಈಗ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಸರ್. ಹೇಳಿ ಹೇಳಿ ಹೇಳಿ. ಈಗ ಇದು 1 ಲೀಟರ್, ಇದು 2 ಲೀಟರ್, ಓಕೆ. ಇದು 3 ಲೀಟರ್. ಸರಿ ಸರಿನಾ? ನೀವು ಈಗ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಿ ಹಾಟ್ ಬಾಕ್ಸ್. ಸರಿ, ಓಕೆ. ಇದು 1100 ರೂಪೀಸ್, 1200 ಡಿಸ್ಕೌಂಟ್. ಓಕೆ ಓಕೆ. ಇದು 1300, ಆಲ್ಮೋಸ್ಟ್ 4000 ರೂಪೀಸ್ ಬಂತು ನಮಗೆ ಇವಾಗ. ಈಗ ನೀವು ಯಾವ್ದು ಚೂಸ್ ಮಾಡ್ತೀರಿ? ಏನಾದ್ರು ಒಂದೇ ತಗೋಬೇಕು? ಇದೇ ದೊಡ್ಡ ತಗೊಂತೀನಿ. ದೊಡ್ಡದು ಯಾಕೆ? ದೊಡ್ಡದಾಗಿದೆ ಅಲ್ಲ ಸರ್, ಸೈಜ್ ದೊಡ್ಡದಾಗಿದೆ. ಈಗ ಪರ್ಚೇಸ್ ಮಾಡ್ತೀವಿ, ಒಂದು ಕಾರ್ ತಗೊಳ್ತೀವಿ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಏನಂತ ನೋಡ್ತೀವಿ. ಇದರಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಂತ ನಾವು ನೋಡ್ಬೇಕು. ಹೌದಾ ಸರ್? ಈಗ 4 ಜನ ಹೋಗೋದಕ್ಕೆ 4 ಸೀಟರ್ ಇರೋದು ತಗೊಳ್ತೀವಿ. ಕರೆಕ್ಟ್. 6 ಜನ ಹೋಗ್ತೀವಿ ಅಂದ್ರೆ 6 ಸೀಟರ್. ಸರಿನಾ? ಇಬ್ಬರೇ ಇದೀವಿ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿ ಸಣ್ಣ ಸಾಕು ಅಂತ ನೋಡ್ತೀವಿ ಇಲ್ವಾ? ಕರೆಕ್ಟ್ ಕರೆಕ್ಟ್. ಓಕೆ. ಈಗ ಇದರಲ್ಲಿ ಮಾತ್ರ ಯಾಕೆ ದೊಡ್ಡದು ನಿಮ್ಗೆ? ಏನೋ ಸಿಗ್ತಾ ಇದೆ ದೊಡ್ಡ ಸೈಜ್, ಒಂದು 100 ರೂಪೀಸ್ ಜಾಸ್ತಿ ಹಾಕಿದ್ರೆ ಸಾಕು. ಓಕೆ, ಇಟ್ಸ್ ಅಬೌಟ್ ಮನಿ. ನೀವು ಥಿಂಕ್ ಮಾಡೋದು. ನಾನು ಹೇಳ್ತಾ ಇರೋದು ಇದರಲ್ಲಿ ನೀವು ಒಂದು 4 ಇಡ್ಲಿ ಹಾಕಕ್ಕಾಗುತ್ತೆ. ಓಕೆ ಓಕೆ. ಇದರಲ್ಲಿ 10 ಇಡ್ಲಿ ಹಾಕಕ್ಕಾಗುತ್ತೆ. ಸರಿನಾ? ಇದರಲ್ಲಿ ನೀವು 20 ಇಡ್ಲಿ ಹಾಕಕ್ಕಾಗುತ್ತೆ. ಓಕೆ ಓಕೆ. 20 ಇಡ್ಲಿ ಹಾಕೋದ್ರಲ್ಲಿ ನೀವು 2 ಇಡ್ಲಿ ಹಾಕ್ಬಿಟ್ಟು ಇದು ಕ್ಲೋಸ್ ಮಾಡಿದ್ರೆ
ಬಿಸಿ ಇರಲ್ಲ, ಈಸಿ ಅಲ್ಲ, ಕರೆಕ್ಟ್. ನಿಮ್ ರಿಕ್ವೈರ್ಮೆಂಟ್ ಮ್ಯಾಚ್ ಆಗಲ್ಲ, Match ಆಗಲ್ಲ. ರಿಜೆಕ್ಟೆಡ್. ಓಕೆ, ಮನೆಯಲ್ಲಿ ಹೋದ್ರೆ ಬೈತಾರೆ ನಿಮ್ನೆ, ಏನ್ರಿ ತಗೊಂಡ್ ಬಂದಿದೀವಿ ಅಂತ. ಕರೆಕ್ಟ್ ಕರೆಕ್ಟ್. ಆಕ್ಚುಲಿ ಹಾಟ್ ಬಾಕ್ಸ್ ಮೇಲೆ ತಪ್ಪಿಲ್ಲ, ಓಕೆ, ನಮ್ ರಿಕ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆನೆ ತಪ್ಪು. ತಪ್ಪು ಅಂತ ಹೇಳ್ತೀರಾ ಅಲ್ವಾ? ಸೂಪರ್. ಈಗ ಹಾಟ್ ಬಾಕ್ಸ್ ನಲ್ಲಿ ಮಾತ್ರ ನೀವು ಐಟಮ್ ಇದರಲ್ಲಿ ಆಗಿದ್ರೆ ಇದರಲ್ಲಿ ಟಚ್ ಆಗ್ಬೇಕು, ಟಚ್ ಫುಡ್ ಟಚ್ ಆಗ್ಬೇಕು. ಓಕೆ ಓಕೆ. ಸೊ ಆವಾಗನೇ ಎವಾಪರೇಷನ್ ರೀಸರ್ಕ್ಯುಲೇಷನ್ ಆಗಲ್ಲ. ಇಲ್ಲಂದ್ರೆ 2 ಇಡ್ಲಿ ಆಗ್ಬಿಟ್ರೆ ಗ್ಯಾಪ್ ಇರುತ್ತೆ ಅಲ್ವಾ, ಎವಾಪರೇಷನ್ ಆಗೋ ಟೈಮ್ ನಲ್ಲಿ ನೀರು ಇಲ್ಲಿ ಬರುತ್ತೆ, ಆ ನೀರು ಇಡ್ಲಿ ಮೇಲೆ ಇಲ್ಲ ಚಪಾತಿ ಮೇಲೆ ದೋಸೆ ಮೇಲೆ ಬಿದ್ರೆ ಕೂಲ್ ಆಗ್ಬಿಡುತ್ತೆ. ಸೊ ನೋ ಯೂಸ್ ಇಲ್ಲ ಅಂತ. ಈಗ ನಿಮ್ಗೆ ಬಿಸಿ ಕೊಡ್ಬೇಕಂತಾನೆ ತಗೊಳ್ಳೋದಲ್ವಾ, ಕರೆಕ್ಟ್. ಸೊ ನಿಮ್ ಪರ್ಪಸ್ ಸಾಲ್ವ್ ಆಗಲ್ಲ ಇಲ್ಲಿ. ಸೊ 1 ಲೀಟರ್ 2 ಲೀಟರ್ 3 ಲೀಟರ್ ಕಾಂಬಿ ತಗೊಂಡ್ ಬಂದಿದೀವಿ. ನಿಮ್ಗೆ ಕಾಂಬಿನಲ್ಲಿ 2026 rupees ಒನ್ಲಿ. ಇನ್ನೊಂದು 4 hours to 6 hours ಹೀಟ್ ಇರುತ್ತೆ. ಪ್ರೈಸ್ ಎಲ್ಲಾನು ಸೇರಿಸಿ 2026 rupees ಒನ್ಲಿ ಅಲ್ವಾ? ಸರ್ ಎಲ್ಲ ಇಡಿ ಸರ್, ವೇಟ್ ತೋರಿಸ್ಬಿಡ್ತೀನಿ. ನೋಡಿ ವೀಕ್ಷಕರೇ, ಸೊ ಆಲ್ಮೋಸ್ಟ್ 1 kg 800 ಗ್ರಾಮ್ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 2026ಗೆ ಸಿಗ್ತಾ ಇದೆ. ಸೊ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾಕೆ ವೆಯ್ಟ್ ಕಡಿಮೆ ಇದೆ ಅಂತ. ಈಗ ವೆಯ್ಟ್ ಜಾಸ್ತಿ ಇದ್ರೆ ಇದರಲ್ಲಿ ರೈಸು ಇಲ್ಲ ಏನಾದ್ರು ಐಟಮ್ ಆಗ್ಬಿಟ್ರೆ ತುಂಬಾ ವೆಯ್ಟ್ ಆಗುತ್ತೆ, ನಿಮ್ಗೆ ಲಿಫ್ಟ್ ಮಾಡಕ್ ಆಗಲ್ಲ. ಕರೆಕ್ಟ್ ಕರೆಕ್ಟ್. ಯೂಸ್ಫುಲ್ ಇರಬೇಕು, ಲೈಟ್ ವೆಯ್ಟ್ ಇರಬೇಕು, ವಾಶ್ ಮಾಡೋದಕ್ಕೆ ಈಸಿ ಇರಬೇಕು ನಿಮ್ಗೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸರ್, ನಾವು ಸೇಲ್ಸ್ ನಲ್ಲಿ ಇದೀವಿ ಅದಕ್ಕೆ ಹೇಳ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನಲ್ಲಿ ಬಿಸಿ ಮಾಡ್ತೀನಿ ಅಂತ ಸ್ಟವ್ ಮೇಲೆ ಇಟ್ಬಿಡ್ತಾರೆ ಸರ್. ಇದನ್ನೇ ಸ್ಟವ್ ಮೇಲೆ ಇಟ್ಬಿಡ್ತಾರೆ. ಇದೆಲ್ಲ ಸ್ಟವ್ ನಲ್ಲಿ ಇಡೋದಿಲ್ಲ, ಬರೀ ಸ್ಟೋರೇಜ್ ಮಾತ್ರನೇ ಇದು. ಒನ್ ಟೈಮ್ ಹೀಟ್ ಮಾಡ್ಬಿಟ್ರೆ ಹೋಯ್ತು. ಇನ್ನೊಂದು ಅವನ್ ನಲ್ಲಿ ಇಡೋದು ಇಡಬಾರ್ದು. ಓಕೆ 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 ಓಕೆ. ಒಳ್ಳೆ ಇನ್ಫಾರ್ಮೇಶನ್ ಸರ್. ಇದೆಲ್ಲ ಡೂಸ್ ಅಂಡ್ ಡೋಂಟ್ಸ್ ಹೇಳ್ಬಿಡ್ತೀನಿ. ಒಳ್ಳೆ ಕೆಲಸ. ತುಂಬಾ ಜನ ಏನ್ ಮಾಡ್ತಾರೆ, ಇದು ಇನ್ನೊಂದು ಸರ್, ಇದು ಫುಡ್ ನಾವು ಸ್ಟೋರೇಜ್ ಮಾಡ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು 10 ವರ್ಷ 15 ವರ್ಷ ಯೂಸ್ ಮಾಡ್ತಾರೆ. ನಿಮ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಮ್ಯಾಕ್ಸಿಮಮ್ 1 year to 2 year ಮಾತ್ರನೇ ಯೂಸ್ ಮಾಡಬೇಕು ಅಷ್ಟೇ, ಆಮೇಲೆ ಬಿಸಾಕ್ಬೇಕು. ಯಾಕೆಂದ್ರೆ ಇದು ಡಬಲ್ ವಾಲ್ ಇರುತ್ತೆ. ಇದು ಒಳಗೆ ನಿಮ್ಗೆ ಮೆರ್ಕುರಿ ಅಂತ ಒಂದು ಇರುತ್ತೆ, ಇಲ್ಲಂದ್ರೆ ನಿಮ್ಗೆ ಒಂದು ಫೋಮ್ ತರ ಇಟ್ಟಿರ್ತಾರೆ. ಅದೆಲ್ಲ ಬಂದು ಸ್ವಲ್ಪ ಲೀಕೇಜ್ ಒಳಗೆ ಆಗಿ ಅದೆಲ್ಲ ಹೋಗಿರುತ್ತೆ. ಆಮೇಲೆ ಯೂಸ್ ಮಾಡಬಾರ್ದು, ಹೆಲ್ತ್ಗೂ ಒಳ್ಳೇದಿಲ್ಲ ಸರ್. ಮ್ಯಾಕ್ಸಿಮಮ್ 2 years ಮಾತ್ರನೇ ಯೂಸ್ ಮಾಡಬೇಕು. ಜನ ಬಂದು 10 ವರ್ಷ 15 ವರ್ಷ ತುಂಬಾ ಚೆನ್ನಾಗಿದೆಪ್ಪ ಅಂತ ಯೂಸ್ ಮಾಡ್ತಾರೆ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಒಂದು ಇದೆ ಸರ್. ಇದು ಬಂದು PR07 PR08 ಸರ್. ಒಂದು ಕುಕ್ಕರ್ ಸರ್, ಬಟ್ ವರ್ತ್ ಸರ್. 3 kg ಇದೆ ಅಲ್ವಾ ಇದು? ವರ್ತ್. ಎಷ್ಟು ಲೀಟರ್ ಕುಕ್ಕರ್ ಇದು? 10 ಲೀಟರ್ ಕುಕ್ಕರು. 10 ಲೀಟರ್ ಕುಕ್ಕರಾ? ಟ್ರೈಪ್ಲೈ ಕುಕ್ಕರು. ಡಬಲ್ ಸೇಫ್ಟಿ ವಾಲ್ವ್. ಓಕೆ, ಡಬಲ್ ಸೇಫ್ಟಿ ವಾಲ್ವ್. GRS ಗ್ಯಾಸ್ಕೆಟ್ ರಿಲೀಸ್ ಸಿಸ್ಟಮ್. ಸರಿ. ಸೇಫ್ಟಿಗೋಸ್ಕರ ಡಬಲ್ ಟ್ರಿಪಲ್ ಸೇಫ್ಟಿ ನಿಮ್ಗೆ. ಸರಿ. 2.5 mm ಥಿಕ್ನೆಸ್. ನೋಡಿ ತುಂಬಾ ದಪ್ಪ ಇದೆ ಸರ್ ಇದು. ನೋಡಿ 10 inches ದಯ ಇದೆ. ಹೈಟ್ ನೋಡಿ 7 inches ಹೈಟ್ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ 3 kg ಅಲ್ವಾ ಸರ್ ಇದು? ಹೌದು ಸರ್. ಇದು ನೋಡಿ ವಿತ್ ಲಿಡ್ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, ಅಪ್ ಟು 8 ಬರುತ್ತೆ ಅಲ್ವಾ? 8 inches ಬರುತ್ತೆ. ಈಗ ಇದು 10 ಲೀಟರ್ ಕುಕ್ಕರು ಟ್ರೈಪ್ಲೈ ನಲ್ಲಿ. MRP 5490. 5490. 2026 rupees ಒನ್ಲಿ. ವಾರಂಟಿ ಏನಾದ್ರು ಇದೆಯಾ ಇದಕ್ಕೆ ಸರ್? ಇದೆಲ್ಲ 5 ವರ್ಷ ವಾರಂಟಿ ಇದೆ ಸರ್, ಏನು ಆಗಲ್ಲ ಸರ್. ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್. ಈಗ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಇಲ್ಲಿ ಬ್ರೇಕ್ ಐತೆ ಅಂತ ಇಟ್ಕೊಳ್ಳಿ, ತಗೊಂಡ್ಬಂದು ಕೊಡಿ, ನಾನು ಹೊಸ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಕೊಡ್ತೀನಿ ನಿಮಗೆ. ಸೂಪರ್ ಸರ್. ಇದು ಧಮಾಕ ಆಫರ್. ಇದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಟ್ರೈಪ್ಲೈ ನಾರ್ಮಲ್ ನಮ್ಮ ಹತ್ರನೇ ಬನ್ನಿ, ಬೇರೆ ಬ್ರ್ಯಾಂಡ್ದು ಇದೆ ನಮ್ಮ ಹತ್ರ. 2 ಲೀಟರ್ 3 ಲೀಟರ್ದು 3400. 2 ಲೀಟರ್ ಇದೆ. 10 ಲೀಟರ್ ನೀವು 2000 ರೂಪಾಯಿ ಕೊಡ್ತಾ ಇದ್ದೀವಿ. 2026 rupees ಒನ್ಲಿ. ಸೂಪರ್ ಅಲ್ವಾ ಸರ್? ಧಮಾಕನೇ ಇದೆ ಆಕ್ಚುಲಿ. ಸರ್ ನೆಕ್ಸ್ಟ್ ಸರ್ ಟ್ರಾವೆಲ್ ಕಾಂಬಿ ಸರ್. ಇದೇನಿದು? ಕೆಟಲ್ ಸರ್. ಕೆಟಲ್
ಮಲ್ಟಿ ಕೆಟಲ್ ಅಂತ ಹೇಳ್ತೀವಿ ಸರ್. ಇದರಲ್ಲಿ ನಿಮ್ಗೆ ಫುಡ್ ಮಾಡೋದಕ್ಕೆ ಒಂದು ಅಟ್ಯಾಚ್ಮೆಂಟ್ ಸ್ಟ್ಯಾಂಡ್ ಒಂದು ಬರುತ್ತೆ, ಎಗ್ ಬಾಯ್ಲ್ ಮಾಡೋದು, ವೆಜಿಟೇಬಲ್ ಬಾಯ್ಲ್ ಮಾಡೋದಕ್ಕೆ. ಇದರಲ್ಲಿ ನೀವು ನೀರ್ ಕಾಸೋದಕ್ಕೆ ಯೂಸ್ ಮಾಡಕ್ಕಾಗುತ್ತೆ. ವಿತ್ 1 year ವಾರಂಟಿ ಬರುತ್ತೆ ಸರ್. ಟೀ ಕಾಫಿ ಮಾಡ್ಬೋದಾ ಇದ್ರಲ್ಲಿ? ಟೀ ಕಾಫಿನೂ ಮಾಡಕ್ಕಾಗುತ್ತೆ. ಒಂದು ಸಪರೇಟ್ ಪಾತ್ರೆ ಇಟ್ಕೊಂಡು ನಾವು ಮಾಡಿದ್ರೆ ಒಳ್ಳೇದು ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ವಾಷಿಂಗ್ ಈಸಿ ಆಗುತ್ತೆ, ನೀರ್ ಕಾಸಕ್ಕಾಗುತ್ತೆ. ಯಾರು ಯೂಸ್ ಮಾಡಕ್ಕಾಗತ್ತೆ ಅಂದ್ರೆ ಫಸ್ಟ್ ನಾನು ನಿಮ್ನೆ ಹೇಳ್ತೀನಿ, ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಹೌದು ಸರಿನಾ? ಕರೆಕ್ಟ್. ಕಾರ್ ನಲ್ಲಿ ಈ ಪ್ಲಗ್ ಪಾಯಿಂಟ್ ಚೇಂಜ್ ಮಾಡ್ಬಿಟ್ಟು ಕಾರ್ ನಲ್ಲೇ ಯೂಸ್ ಮಾಡಕ್ಕಾಗುತ್ತೆ. ನೀವು ರೈಸ್ ಕುಕ್ ಮಾಡಕ್ಕಾಗತ್ತೆ, ಹಾಲ್ ಬಿಸಿ ಮಾಡಕ್ಕಾಗತ್ತೆ, ಸೇವಿಗೆ ಬಾತ್ ಮಾಡಕ್ಕಾಗತ್ತೆ, ಎಲ್ಲ ರೈಸ್ ಕುಕ್ ಮಾಡಕ್ಕಾಗತ್ತೆ, ವೆಜಿಟೇಬಲ್ ಸ್ಟೀಮ್ ಮಾಡಕ್ಕಾಗತ್ತೆ. ಸೂಪರ್ ಅಲ್ಲ, ಆಲ್ ಇನ್ ಒನ್ ಅಲ್ಲ? ಆಲ್ ಇನ್ ಒನ್ ಎಲ್ಲಾನು ಮಾಡಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ಪೀಪಲ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವರು ಟೆಂಪಲ್ಗೆಲ್ಲ ಹೋಗ್ತಾರೆ ಸರಿನಾ? ಅವರು ಆಚೆ ಹೋಟೆಲ್ ನಲ್ಲಿ ಏನು ತಗೊಳ್ಳಲ್ಲ, ಕರೆಕ್ಟಾ? ಅವರು ಮಾಡೋದಕ್ಕೆ ಅವ್ರಿಗೂ ಇಬ್ಬರಿಗೆ 3 ಜನಗೆ ಇದು ಯೂಸ್ಫುಲ್. ಬೆಟರ್ ಅಲ್ವಾ ಸರ್ ಇದು? ಪಿ ಜಿ ನಲ್ಲಿ ಇರೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಪಿ ಜಿ ಬೆಸ್ಟ್ ಯೂಸ್ ಆಗುತ್ತೆ. ಈಗ ಯಾರಾவது ನಮ್ಮ ರಿಲೇಟಿವ್ ಯಾರಾவது ಹಾಸ್ಪಿಟಲ್ ನಲ್ಲಿ ಇರ್ತಾರೆ, ಒಂದು 3 ದಿವಸ 4 ದಿವಸ ಇರ್ತಾರೆ, ಅವ್ರಿಗಂತ ಸಪರೇಟ್ ನೀರ್ ಕಾಸೋದಕ್ಕೆ, ಹಾಲ್ ಕಾಸೋದಕ್ಕೆ ನಾವು ಯೂಸ್ ಮಾಡಕ್ಕಾಗುತ್ತೆ. ಸರಿನಾ? ಇದೆಲ್ಲ ಯೂಸ್ ಕೇಸಸ್ ನಾನು ಹೇಳ್ತಾ ಇರೋದು. ನಾನು ರೀಸೆಂಟ್ ಆಗಿ ಒಂದು ನ್ಯೂಸ್ ನೋಡಿದ್ದೆ, ಇದು ಕೆಟ್ಟಲ್ ಅನ್ನ ಕೆಲವೊಬ್ರು ಟ್ರೈನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅದು ಯೂಸ್ ಮಾಡಬಾರ್ದು, ಬಟ್ ಆದ್ರೆ ಅದು ಯೂಸ್ ಮಾಡ್ಕೊಂಡು ಮ್ಯಾಗಿ ಎಲ್ಲ ಮಾಡಿ ಫುಲ್ ಅಡಿಗೆ ಮಾಡ್ಬಿಟ್ಟಿದ್ದಾರೆ. ಬಟ್ ಟ್ರೈನ್ ಅಲ್ಲಿ ಯೂಸ್ ಮಾಡಬಾರ್ದು. ಎಲ್ಲಾರ್ ಸೇಫ್ಟಿ ನಾವು ನೋಡ್ಬೇಕು. ಬಟ್ ಅಲ್ಲ, ನಾನು ಹೇಳ್ತಾ ಇರೋದು ಅಷ್ಟು ಕನ್ವೀನಿಯನ್ಸ್ ಇದೆ ಇದು, ಎಲ್ಲಿ ಬೇಕಾದ್ರೆ ಯೂಸ್ ಮಾಡೋದು. ವಾಷಿಂಗ್ ಆಲ್ಸೋ ಬಿಕಮ್ಸ್ ಈಸಿ ಇಲ್ವಾ ನಿಮ್ಗೆ? ಕರೆಕ್ಟ್ ಸರ್, ಇದು ಸೂಪರ್. ಸರ್ ನೆಕ್ಸ್ಟ್ ಸರ್, ಇದ್ರ ಜೊತೆನಲ್ಲಿ ನಿಮ್ಗೆ 5 ಲೀಟರ್ದು ಅಗೈನ್ ಇದು ಬಂದು ಹಾಟ್ ಬಾಕ್ಸ್ ನಾನು ಕೊಡ್ತಾ ಇರೋದು. ಓಕೆ ಓಕೆ. ಇದು ವೆಯ್ಟ್ ನೋಡ್ಕೊಳ್ಳಿ, ವೆಯ್ಟ್ ತೋರಿಸಿ. 1 kg ಇದೆ. 1 kg ಇದೆ. ಆಲ್ಮೋಸ್ಟ್ 800. ಈಗ ಇದರಲ್ಲಿ 1 kg ಬಿರಿಯಾನಿ ನೀವು ಸ್ಟೋರ್ ಮಾಡಕ್ಕಾಗುತ್ತೆ. 1 kg ರೈಸು, 1 kg ಪುಲಾವ್ ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈಗ ನೀವು ರೀಸೆಂಟ್ ಟ್ರೆಂಡ್ ನೋಡ್ತಾ ಇದ್ರಿ ಅಲ್ವಾ? ಎಲ್ಲರೂ ಏನ್ ಮಾಡ್ತಾರೆ, ಹೊಸಕೋಟೆಗೆ ಹೋಗ್ತಾರೆ ಬಿರಿಯಾನಿ. ಬಿರಿಯಾನಿ ಹೌದು ಹೌದು ಹೌದು. 1 o'clock 2 o'clock in the night ಹೋಗ್ತಾರೆ. ಅವರೆಲ್ಲ ಇದು ತಗೊಂಡು ಹೋಗಿದ್ರೆ ಬಿಸಿ ಬಿಸಿ ಮನೆಗೆ ತಗೊಂಡು ಬರ್ಬೋದಾ? ಪ್ಲಾಸ್ಟಿಕ್ ಯೂಸ್ ಮಾಡೋದು ಅದೆಲ್ಲ ಇರಲ್ಲ. ಇನ್ನೊಂದು ಇದು ಮಾತಾಡೋ ಟೈಮ್ ನಲ್ಲಿ ಇನ್ನೊಂದು ಜ್ಞಾಪಕ ಬಂತು ನನ್ಗೆ. ಈಗ ಈ 3 ಕಾಂಬಿಸ್ ನೋಡಿದೆ ಇಲ್ವಾ? PR07. ಈ PR07 ನಿಮ್ ಮನೆಯಲ್ಲಿ ಇದ್ರೆ ನೀವು ಹೋಟೆಲ್ ನಲ್ಲಿ ಹೋಗಿ ಇಡ್ಲಿ ತಗೊಳ್ತೀರಿ, ದೋಸೆ ಇಲ್ಲ ಪೊಂಗಲ್ ಏನಾದ್ರು ತಗೊಳ್ತೀರಿ ಅಂದ್ರೆ ಇದು ತಗೊಂಡು ಹೋಗ್ಬಿಟ್ರೆ ನೀವು ಪೊಂಗಲ್ ಒಂದಿನಲ್ಲಿ, ಸಾಂಬಾರ್ ಒಂದಿನಲ್ಲಿ, ಚಟ್ನಿ ಒಂದಿನಲ್ಲಿ ತಗೊಂಡ್ ಬರಕ್ಕಾಗುತ್ತೆ. ಪ್ಲಾಸ್ಟಿಕ್ ಕವರು ಇದೆಲ್ಲ ಅವಾಯ್ಡ್ ಮಾಡಕ್ಕಾಗುತ್ತೆ. ನಿಮ್ದು ಚಾರ್ಜಸ್ ಕಡಿಮೆ ಆಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ ಒಂದು 20 ರೂಪಾಯಿ 25 ಆಗುತ್ತೆ. ಈ ಕಾಂಬಿ ಇದ್ರೆ ನೀವು ಸ್ಟೋರೇಜ್ ಮಾಡೋದು ತಗೊಂಡ್ ಬಂದ್ರೆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಇದರಲ್ಲಿ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್. ಯಾಕಂದ್ರೆ ಪ್ಲಾಸ್ಟಿಕ್ ನಲ್ಲಿನೇ ಜಾಸ್ತಿ ನಾವು ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಈ ತರ ಹಾಟ್ ಬಾಕ್ಸ್ ಇದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಸರ್. ಸ್ಟೋರೇಜ್ ಬಿಕಮ್ಸ್ ಈಸಿ, ಆಲ್ಸೋ ಬಿಸಿ ಇರುತ್ತೆ. ಮನೆಗೆ ಬಂದ್ರೆ ಬಿಸಿ ಇರುತ್ತೆ. ಸೂಪರ್ ಸರ್. ಅದನ್ನ ಮೇಲೆ ಇಡಿ, ಅದ್ರದ್ದು ವೇಟ್ ನೋಡ್ಬೇಡ ಒಟ್ಟಿಗೆನೆ. ಶೀಘ್ರ ಇದ್ರ ವೇಟ್ ಕೂಡ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ 2 kg ಅಷ್ಟು ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ 2026ಗೆ ಸಿಗ್ತಾ ಇದೆ. ಓಕೆ ಸರ್, ವಾರಂಟಿ ಇರುತ್ತಾ ಸರ್ ಇದಕ್ಕೆ? ಸರ್ 1 year ವಾರಂಟಿ ಇದೆ ಸರ್. ಇದಕ್ಕೂ 1 year ವಾರಂಟಿ ಇದೆ. PR09 ಸರ್. PR010 ಲಾಸ್ಟ್ ಟೈಮ್ ನಾವು ಸಿಂಗಲ್ ಬರ್ನರ್ ಒಂದು ಹಾಕಿದೀವಿ, ಗ್ಲಾಸ್ ಟಾಪ್ 2 ಬರ್ನರ್ ಹಾಕಿದ್ವಿ, ಆಮೇಲೆ ಸ್ಟೀಲ್ 2 ಬರ್ನರ್ ಹಾಕಿದ್ವಿ. ಸರಿ, ಈಗ ಸ್ಟೀಲ್ದು 2 ಬರ್ನರ್ ಒಂದು ನಿಮ್ಗೆ ವಿತ್ ಜಂಬೋ ಬರ್ನರ್ ಒಂದು ಲಾರ್ಜ್ ಬರ್ನರ್ ಕನೆಕ್ಟಿವಿಟಿ. ಅಂಡ್ ಈ ಸ್ಟೀಲ್ ಸ್ಟವ್ಗೆ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ. 2 years ವಾರಂಟಿ ಇದೆ. MRP ಎಷ್ಟಿದೆ ಇದ್ರದ್ದು? 3999 MRP. 50% ಸಿಕ್ತು. ಇದರಲ್ಲೇ ನಮಗೆ ಇದು ಬೇಡ, ಗ್ಲಾಸ್ ಬೇಕು ಅಂತಂದ್ರೆ ಆಪ್ಷನ್ ಇದೆ ನೋಡಿ ಸರ್. ಸೊ ಫೈನಲ್ ಆಪ್ಷನ್. ಈ ಟೈಮು ಸ್ಲೀಕ್ ತಗೊಂಡು ಬಂದಿದ್ದೀವಿ. ವಾವ್, ಸ್ಲೀಕ್ ಮಾಡೆಲ್. ಜಸ್ಟ್ 2 ಇಂಚ್ ಇದೆ ಅಷ್ಟೇ ಸರ್ ಇದು. ಆಮೇಲೆ ನಾಪ್ಸ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಕರೆಕ್ಟ್. ಈಗ ಇದು ನೋಡಿ 360 ಡಿಗ್ರಿ ರೊಟೇಟ್ ಆಗ ನಾಜಲ್. ಓಕೆ, ಎಲ್ಲಿ ಬೇಕಾದ್ರೂ ನಮ್ಮ ಪೈಪ್ ಇರಲಿ. ಲೆಫ್ಟ್ ಸೈಡು, ರೈಟ್ ಸೈಡು, ಮೇಲೆ ಕೆಳಗೆ ಯಾವ ಕಡೆ ಬೇಕೋ ನೀವು ಟರ್ನ್ ಮಾಡಕ್ಕಾಗುತ್ತೆ. ಓ ನೈಸ್, ವೆರಿ ನೈಸ್. ಜಂಬೋ ಬರ್ನರು, ಸ್ಮಾಲ್ ಬರ್ನರು, ಗ್ಲಾಸು 2 years ವಾರಂಟಿ, 8 mm ಥಿಕ್ನೆಸ್. ಜಂಬೋ ಬರ್ನರ್ ಸರ್, ಯಾವ್ದು ಬ್ರಾಂಡ್ ಹೋದ್ರು 2000 rupees ಒಂದು ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ನಾಜಲ್ ಸೈಡ್ ನಲ್ಲಿ ಬರುತ್ತೆ. ಇಲ್ಲಿ ರೊಟೇಷನ್ ಕೊಡೋದಿಲ್ಲ ಅಲ್ವಾ? ಅದು ಇದನ್ನೇ ಕಾಸ್ಟ್ಲಿ. ಎಷ್ಟು ಇದು MRP ಎಷ್ಟು ಇರ್ಬೋದು? ಇದು 6000 ಸರ್. ಇದು 6000 ನಿಮ್ಗೆ 2026 rupees ಒನ್ಲಿ. ಅಲ್ಲ, ನಾನು ಇದೇನು ಅನ್ಕೊಂಡೆ ಅಂದ್ರೆ ಇದೊಂದು ಪ್ರಾಡಕ್ಟ್ ಜಾಸ್ತಿ ಇರುತ್ತೆ ರೇಟ್ ಅಂತ. ಇಲ್ಲ ಸರ್, ಎಲ್ಲಾ ಪ್ರಾಡಕ್ಟ್ 2026ಗೆ ಹಾಕಿದೀವಿ ಕಸ್ಟಮರ್ಗೋಸ್ಕರ, ನ್ಯೂ ಇಯರ್ಗೋಸ್ಕರ. ನ್ಯೂ ಇಯರ್ ನಲ್ಲಿ ನಮ್ ಪ್ರಾಡಕ್ಟ್ ಅವ್ರ ಮನೆಗೆ ಹೋಗ್ಬೇಕು, ಒಳ್ಳೆ 2026 ಇರಬೇಕು ಎಲ್ಲರಿಗೂ. ಸೂಪರ್. ನೋಡಿ ವೀಕ್ಷಕರೇ,
ಆಲ್ಮೋಸ್ಟ್ ಎಲ್ಲ ಕಾಂಬೋಗಳು ಕೂಡ ಇಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. 2026 ರೂಪಾಯಿ ಮಾತ್ರ. ಸೊ ಇದ್ರ ಜೊತೆ ನೀವು ಮಲ್ಟಿಪಲ್ ಕಾಂಬೋ ಮಾಡ್ಕೊತೀವಿ, 2-3 ಒಟ್ಟಿಗೆ ತೊಗೊತೀವಿ ಅಂತಂದರೆ ಅದು ಇನ್ನೂ ಬೆಟರ್ ಅಲ್ವಾ ಸರ್? ಇಂಪಾರ್ಟೆಂಟ್ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ ಸರ್. ಈಗ ಲಾಸ್ಟ್ ಟೈಮೆಲ್ಲ 6 ಕಾಂಬೀಸು 7 ಕಾಂಬೀಸು ಆ ಥರ ಈಗನು 5 ಕಾಂಬೀಸು ಇವತ್ತು ನಿನ್ನೆ 5 ಕಾಂಬೀಸ್ ಬುಕ್ ಆಗಿದೆ. ಸರಿ. ತುಂಬ ಜನ ಏನು ಕೇಳ್ತಾರೆ ಅಂದರೆ ಸರ್ ನಾನು ಒಂದು 5 ಕಾಂಬಿ 6 ಕಾಂಬಿ ತೊಗೊಳ್ತೀನಿ ಸರ್, ನನಗೆ EMI ಆಪ್ಷನ್ ಇದೆ ಅಂತ ಕೇಳ್ತಾರೆ. EMI ನೀವು 3 ಕಾಂಬಿಗೆ ಮೇಲೆ ತಗೊಂಡ್ರೆ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇದ್ರೆ ಹೇಳಿ, ಬಜಾಜ್ ಕಾರ್ಡ್ದು ಫೋನ್ ನಂಬರ್ ಮಾತ್ರ ಕೊಡಿ, EMI ಮಾಡಿಕೊಡಿ. ಮಾಡ್ಕೊಡ್ತೀರಾ? ಎಸ್ ಸರ್.